ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾನು ಧನುರ್ಮಾಸ ಪೂಜೆ ಮಾಡ್ತಿರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಪೂಜೆ ಎಲ್ಲ ಮುಗ್ದಾಗಿತ್ತು. ಮನೆ ಕೆಲಸಗಳು ಪೂಜೆ ಎಲ್ಲ ಮುಗ್ದಿತ್ತು. ತಿಂಡಿ ಮಾಡೋದೊಂದು ಬಾಕಿ ಇತ್ತು. ಇನ್ನು ಯಾರೂ ಎದ್ದಿರಲಿಲ್ಲ. ತಿಂಡಿ ಮಾಡೋಕ್ಕೆ ತುಂಬಾ ಟೈಮ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಂತು ಆಚೆ ನೋಡೋಣ ಅಂತ ಬಂದಿದ್ದೀನಿ. ನಮ್ಮನೆ ಬಾಲ್ಕನಿ ಡೋರ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ನೀವು ನೋಡ್ತಿರೋ ಹಾಗೆ ಹಸುನ ಕಟ್ಟಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಗೋಮಾತೆನ ನೋಡಬೇಕು, ಗೋಮಾತೆ ಕೈ ಮುಗಿಬೇಕು, ಗೋಮಾತೆನ ಮುಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಮುಟ್ಟೋಕ್ಕೆ ಖಂಡಿತವಾಗ್ಲೂ ಆಗಲ್ಲ, ಅಲ್ಲಿ ಕೆಳಗಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಇಲ್ಲಿಂದನೇ ಎದ್ದ ತಕ್ಷಣ ಫಸ್ಟು ನಾನು ಬಾಲ್ಕನಿಯಲ್ಲಿ ಬಂದುಬಿಟ್ಟು ಯಾವಾಗಲೂ ಪ್ರತಿದಿನವೂ ಅಲ್ಲೇ ಹಸುನ ಕಟ್ಟಿರ್ತಾರೆ. ಹಸುಗೆ ನಮಸ್ಕಾರ ಮಾಡಿಬಿಟ್ಟು ಎದುರುಗಡೆನೆ ತೆಂಗಿನ ಮರ ಇದೆ. ನಮ್ಮ ಕಡೆ ತೆಂಗಿನ ಮರ ಇಲ್ಲ ಅಡಿಕೆ ಮರನ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಕೈ ಮುಗಿಯೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ಬಾಲ್ಕನಿಯಲ್ಲಿ ತುಳಸಿನೂ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಫಸ್ಟು ಬಾಲ್ಕನಿಯಲ್ಲಿ ಬರ್ತೀನಿ. ಬಂದು ಫಸ್ಟು ಹಸುನ ನೋಡಿ, ತುಳಸಿನ ನೋಡಿ, ಆ ತೆಂಗಿನ ಮರನ ನೋಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹಾಗೆ ಒಳಗೆ ಹೋಗ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ಇದ್ದಿದ್ದರಿಂದ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಇವಾಗಂತೂ ಎಷ್ಟು ಬಿಸಿಲು ಅಂದರೆ ಎಷ್ಟು ನೀರು ಹಾಕಿದ್ರು ಸಾಕಾಗೋದೇ ಇಲ್ಲ. ನಮ್ಮ ಬಾಲ್ಕನಿಗೆ ಬೆಳಗಿನ ಬಿಸಿಲು ಬೀಳೋದಿಲ್ಲ, ಸಂಜೆ ಬಿಸಿಲು ಬೀಳುತ್ತೆ. ಹಾಗಾಗಿ ಸಂಜೆ ಬಿಸಿಲು ಸ್ವಲ್ಪ ಜಾಸ್ತಿನೇ ಬೀಳೋದ್ರಿಂದ ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರೂ ಬೇಗನೆ ಒಣಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನಾನು 2 ಪಾಟಲ್ಲಿ ಪುದೀನಾನ ಹಾಕಿದ್ದೀನಿ. ಪುದೀನ ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತು ಪಲಾವ್ ಮಾಡ್ತಿರೋದ್ರಿಂದ ಪುದೀನಾನ ನಮ್ಮ ಪಾಟಲ್ಲೇ ತೊಗೋತಾ ಇದ್ದೀನಿ. ಫ್ರೆಶ್ ಆಗಿತ್ತು, ನೋಡೋಕ್ಕೂ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಶುಂಠಿನ ನಾನು ಊರಿಂದ ತೊಗೊಂಡು ಬಂದಿದ್ದೆ. ಊರಿಂದ ಬರಬೇಕಾದ್ರೆ ಯಾವಾಗಲೂ ಶುಂಠಿನ ತೊಗೊಂಡು ಬರ್ತೀವಿ. ನಮ್ಮ ಮನೇಲಿ ನಮ್ಮ ತಂದೆ ಮನೇಲಿ ಶುಂಠಿನ ಬೆಳೀತಾರೆ. ಹಾಗಾಗಿ ನಾನೇನು ಶುಂಠಿನ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ. ಏನಾದರೂ ಈ ಅನಿವಾರ್ಯತೆ, ಎಮರ್ಜೆನ್ಸಿ ಇಲ್ಲ, ಅರ್ಜೆಂಟ್ ಬೇಕು ಅನ್ನೋವಾಗ ಮಾತ್ರ ತರಿಸ್ತೀನಿ. ಈ ಸಲ ಹೋದಾಗ ಅಲ್ಲಿ ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ತಗೋತೀಯ, ಇಲ್ಲಿಂದ ತೊಗೊಂಡೋಗು ಸ್ವಲ್ಪ ಜಾಸ್ತಿನೇ ಅಂತ ಹೇಳಿ ಅಷ್ಟೊಂದು ಕೊಟ್ಟು ಕಳಿಸಿದ್ರು. ಸುಮ್ಮನೆ ಒಳಗೆ ಇಟ್ಟರೆ ಅಥವಾ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗತ್ತೆ. ಅಟ್ಲೀಸ್ಟ್ ಹೊರಗಡೆ ಇಟ್ಟು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿದ್ರೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅನ್ನೋ ರೀಸನ್ಗೆ ನಾನು ಅದನ್ನು ಬಾಲ್ಕನಿಯಲ್ಲಿಟ್ಟು ಒಣಗಿಸ್ತಾ ಇದ್ದೀನಿ. ತಂದಿಟ್ಟು ತುಂಬ ದಿನ ಆಯಿತು, ಆದರೆ ಅದನ್ನು ಕಂಪ್ಲೀಟಾಗಿ ಒಣಗಲೇ ಇಲ್ಲ. ಸೊ ಫ್ರೆಶ್ ಆಗೇ ಚೆನ್ನಾಗೇ ಇದೆ. ನಾವು ಶುಂಠಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕಿಂತ ಈಗ ಹೊರಗಡೆನೇ ಇಟ್ಟರೆ ಅದು ತುಂಬ ದಿನ ಹಾಳಾಗಲ್ಲ, ಆರಾಮಾಗಿ ಇಡ್ಬೋದು ನಾವು. ಬಾಲ್ಕನಿಯಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ನಾನು ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ನಾನು ರಾಗಿ ಹಿಟ್ಟನ್ನು ಏನು ಕಲಿಸ್ತಿದ್ದೀನಿ, ಇದು ರಾಗಿ ಹಿಟ್ಟಲ್ಲ, ಇದು ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿರೋಂತಹ 31+ ಹೈ ಪ್ರೋಟೀನ್ ಮಿಲೆಟ್. ಇದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಜೊತೆ 31+ ಹೈ ಪ್ರೋಟೀನ್ ಮಿಲೆಟ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆ ವಿಡಿಯೋನ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೋತಾ ಇದ್ದೀನಿ. ಆ ವಿಡಿಯೋನು ನಿಮ್ಮ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ನ ಮಾಡ್ತಾಯಿದ್ದೀನಿ. ಪಲಾವ್ ಮಾಡೋದಕ್ಕೆ ನಾನಿಲ್ಲಿ 1 ಈರುಳ್ಳಿ, 2 ದಪ್ಪ ಸೈಜಿನ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ ಎಲ್ಲವನ್ನು ಎತ್ತಿಟ್ಕೋತಾ ಇದ್ದೀನಿ. ಈ ಎಲ್ಲ ತರಕಾರಿನ ಸೋಸ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನಾನು ಕೆಲವೊಂದು ಸತಿ ತುಂಬ ಅರ್ಜೆಂಟ್ ಇದ್ದಾಗ ಲೇಟ್ ಆಗುತ್ತೆ ಬೆಳಗ್ಗೆ ಎಲ್ಲ ತರಕಾರಿನ ಕಟ್ ಮಾಡ್ಕೊಳ್ಬೇಕಾದ್ರೆ ಅಂತ ರಾತ್ರಿಯೇ ತರಕಾರಿಗಳನ್ನ ಕಟ್ ಮಾಡಿ ಇಟ್ಟಿರ್ತೀನಿ. ಇವತ್ತು ಧನುರ್ಮಾಸಕ್ಕೆ ಹೇಗಿದ್ರು ಸ್ವಲ್ಪ ಬೇಗನೆ ಹೇಳ್ತೀನಲ್ವ. ಧನುರ್ಮಾಸ ಪೂಜೆ ಮುಗಿದ್ಮೇಲೆ ಮನೇಲಿ ಯಾವುದೇ ಥರ ಕೆಲಸಗಳಿರಲ್ಲ. ಯಾಕಂದರೆ ಬೆಳಗ್ಗೆ ನಾನು ಬೇಗನೆ ಎದ್ದಿರ್ತೀನಿ. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಬೆಳಗ್ಗೆ ಪೂಜೆ ನಾನು ಸ್ನಾನ ಮಾಡೋ ಅಷ್ಟರಲ್ಲೇ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ತಿಂಡಿ ಮಾಡಿದ ಪಾತ್ರೆಗಳು ಮತ್ತು ತಿಂಡಿ ಮಾಡೋದು ಇದೆರಡಷ್ಟೇ ಬಾಕಿ ಇರುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಇನ್ನೂ ಟೈಮ್ ಇದೆ ಅಂತ ಬೆಳಗ್ಗೆನೇ ತರಕಾರಿಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಪಲಾವ್ಗೆ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಆದರೆ ನಾನು ರಾತ್ರಿ ನೆನೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟಾಣಿನ ಮರ್ತೇ ಹೋಯಿತು. ಬಟಾಣಿ ನೆನೆಯೋಕ್ಕೆ ಹಾಕಲೇ ಇಲ್ಲ. ಹಾಗಾಗಿ ಪರವಾಗಿಲ್ಲ, ಇಟ್ಸ್ ಓಕೆ. ಬಟಾಣಿ ಇಲ್ಲ ಅಂದರೆ ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ. ಅಟ್ಲೀಸ್ಟ್ ಕಡಲೆ ಬೀಜನಾದರೂ ಹಾಕೋಣ ಅಂತ ತರಕಾರಿ ಕಟ್ ಮಾಡಬೇಕಾದ್ರೆ ನೆನ್ಪು ಮಾಡಿಕೊಂಡೆ. ಆದರೆ ಮಾಡೋ ಬಿಸಿಲಿ ತರಕಾರಿ ಹಾಕೋದು ಮರ್ತೋಯ್ತು. ಇವತ್ತು ನಾನು ಮಾಡ್ತಿರೋ ಪಲಾವು ಇದಕ್ಕೆ ಯಾವುದೇ ಥರ ಮಸಾಲೆ ಐಟಮ್ಗಳನ್ನ ಸೇರಿಸ್ಕೋತಾ ಇಲ್ಲ. ಅಂದರೆ ಚಕ್ಕೆ, ಮಗ್ಗು, ಲವಂಗ, ಏಲಕ್ಕಿ ಕಾಯಿ ಇದು ಯಾವುದನ್ನು ನಾನು ಸೇರಿಸ್ತಾ ಇಲ್ಲ. ಯಾಕೆ ಸೇರಿಸ್ತಾ ಇಲ್ಲ ಅಂತ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಈರುಳ್ಳಿನ ಒಂದು 5 ನಿಮಿಷ ನಾನು ನೆನೆ ಹಾಕಿದ್ದೆ. ಈರುಳ್ಳಿನ ಹೀಗೆ ನೀರಲ್ಲಿ ಒಂದು 5 ನಿಮಿಷ ನೆನೆಸೋದ್ರಿಂದ ಈರುಳ್ಳಿ ಸಿಪ್ಪೆ ತುಂಬ ಈಸಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಈರುಳ್ಳಿ ಸಿಪ್ಪೆ ಬರ್ತಾ ಇದೆ ಅಂತ. ಮತ್ತು ನೀರಲ್ಲಿ ನೆನೆಸೋದ್ರಿಂದ ಕಣ್ಣುರಿ ಕೂಡ ಬರಲ್ಲ ನಾವು ಈರುಳ್ಳಿ ಕಟ್ ಮಾಡ್ತಿರ್ಬೇಕಾದ್ರೆ.
ನಾನಿಲ್ಲಿ ದಪ್ಪ ಸೈಜಿನ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ನೀವು ಚಿಕ್ಕ ಚಿಕ್ಕದ ಈರುಳ್ಳಿ ಇದ್ದರೆ 2 ತೊಗೋಬೋದು. ಅದ್ರ ಜೊತೆ ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು 2 ಟೊಮೊಟೊನ ತೊಗೊಂಡಿದ್ದೀನಿ. ತರಕಾರಿ, ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಪಲಾವ್ನ ರುಬ್ಬಿ ಮಾಡ್ತಿರೋದ್ರಿಂದ ರುಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಪರ್ಪು ಬೆಳ್ಳುಳ್ಳಿ, ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಅಂತಹ ಹಸಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಈ ಕ್ಲಿಪ್ಪಿಂಗಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಮಿಸ್ ಆಗಿದೆ, ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಪಲಾವ್ಗೆ ಮಸಾಲೆ ರೆಡಿ ಆಗುತ್ತೆ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ನಾನು ಇವಾಗ ಪಲಾವ್ಗೆ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೀವು ಇದಕ್ಕೆ ಹಸಿ ಬಟಾಣಿನ ಯೂಸ್ ಮಾಡಿದ್ರೆ ಅಥವಾ ಒಣ ಬಟಾಣಿನ ರಾತ್ರಿ ನೆನೆಸಿ ಬೆಳಗ್ಗೆ ಹಾಕೋದ್ರಿಂದನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ನೀವು ಹೋಟೆಲಲ್ಲೆಲ್ಲ ಹೇಗೆ ಮಾಡ್ತೀರಲ್ವ ಅದೇ ಥರನೇ ಇರುತ್ತೆ. ಆದರೆ ನಾನು ಬಟಾಣಿನ ನೆನೆಸೋದನ್ನು ಮರೆತುಬಿಟ್ಟೆ, ನೆನಪೇ ಆಗಲಿಲ್ಲ ರಾತ್ರಿ ನೆನೆಸೋಕ್ಕೆ. ಹಾಗಾಗಿ ಹಾಗೇ ಮಾಡ್ತಾಯಿದ್ದೀನಿ. ನಿಮಗೆ ನಾಳೆಗೆ ಪಲಾವ್ ಮಾಡಬೇಕು ಅಂತ ಹಿಂದಿನ ದಿನವೇ ಯೋಚನೆ ಮಾಡಿದರೆ ನೀವು ಬಟಾಣಿನ ನೆನೆಸಿಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿದ್ದಾದಮೇಲೆ ನಾನು ಅದಕ್ಕೆ ಟೊಮೊಟೊನ ಹಾಕಿ ಟೊಮೊಟೊ ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಮೆತ್ತಗಾದಮೇಲೆ ನಾನು ಅದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ ಅಲ್ವಾ. ಪಲಾವ್ನ ರುಬ್ಬಿ ಕೂಡ ಮಾಡ್ಬೋದು ಅಥವಾ ರುಬ್ಬದೆ ಹಾಗೆ ಕೂಡ ಮಾಡ್ಬೋದು. ಎರಡೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ ಅದು ಸ್ವಲ್ಪ ಎಣ್ಣೆ ಬಿಟ್ಟಿದೆ ಅನ್ನೋವಾಗ ನೀವು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನ ಹಾಕಿ ಎಣ್ಣೆಲೇ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆಲಿ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆದಾಗ ಟೇಸ್ಟು ತುಂಬಾ ಚೆನ್ನಾಗಾಗತ್ತೆ. ತರಕಾರಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತಗೊಂಡು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ. ಒಂದು ಕುದಿ ಕುದ್ದಿದ್ದು ಆದಮೇಲೆ ಲಾಸ್ಟಲ್ಲಿ ನೀವು 1 ಚಮಚದಷ್ಟು ತುಪ್ಪ ಮತ್ತು ಗರಂ ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಥರ ಚಕ್ಕೆ, ಲವಂಗ, ಮೊಗ್ಗು ಹಾಕಿಲ್ಲ ಅಂತ ಹೇಳಿದೆ, ಯಾಕಂದರೆ ಲಾಸ್ಟಲ್ಲಿ ನಾನು ಗರಂ ಮಸಾಲನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಗರಂ ಮಸಾಲ ಪೌಡರಲ್ಲೇ ಎಲ್ಲ ಅಂಶಗಳು ಇರೋದ್ರಿಂದ ಸಪ್ರೇಟಾಗಿ ನಾವು ಮಸಾಲ ಐಟಮ್ನ ಹಾಕೋಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಗರಂ ಮಸಾಲ ಯೂಸ್ ಮಾಡ್ಕೊಳ್ಳಲ್ಲ ಅಂದರೆ ನೀವು ಮಸಾಲ ಐಟಮ್ಗಳನ್ನ ಹಾಕ್ಬೋದು. ಟೇಸ್ಟ್ ಏನು ಅಂತ ಡಿಫ್ರೆನ್ಸ್ ಅಂತ ಅನಿಸಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ 2 ವಿಷಲ್ ಆಗಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ಎಲ್ಲರಿಗೂ ತಿಂಡಿ ಹಾಕೊಡ್ತಾ ಇದ್ದೀನಿ. ಈ ಮಧ್ಯದ ಗ್ಯಾಪಲ್ಲಿ ನನ್ನ ಮಗಳನ್ನ ಸ್ನಾನ ಮಾಡಿಸಿ ಸ್ಕೂಲಿಗೆಲ್ಲ ರೆಡಿ ಮಾಡಿಸಿ ಇವಾಗ ಅವಳಿಗೆ ತಿಂಡಿ ತಿನ್ಸೋಣ ಅಂತ ತಟ್ಟೆಗೆ ತಿಂಡಿನ ಹಾಕೋತಾ ಇದ್ದೀನಿ. ಅವಳಿಗೂ ಮಧ್ಯಾಹ್ನ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಬಾಳೆಹಣ್ಣು ಇಟ್ಬಿಟ್ಟು ಅವಳಿಗೂ ಬಾಕ್ಸಿಗೆ ಪಲಾವ್ನ ಹಾಕ್ತಾ ಇದ್ದೀನಿ. ಮಧ್ಯಾಹ್ನ ಇವ್ರು ಕೂಡ ಊಟನ ತೊಗೊಂಡು ಹೋಗ್ತಾರೆ. ಸೊ ಹಾಗಾಗಿ ಅವ್ರಿಗೆ ನಿನ್ನೆ ರಾತ್ರಿ ಸಾಂಬಾರನ್ನ ಮಾಡಿದ್ದೆ, ತರಕಾರಿ ಬೇಳೆ ಸಾಂಬಾರನ್ನ. ಆ ತರಕಾರಿ ಬೇಳೆ ಸಾಂಬಾರಿಗೆ ಬೆಳಗ್ಗೆ ಬಿಸಿಯಾಗಿ ಅನ್ನ ಮಾಡಿ ನಾನೇ ಪ್ರಿಪೇರ್ ಮಾಡಿರೋ ಅಂತಹ 31+ ಹೈ ಪ್ರೋಟೀನ್ ಮಾಲ್ಟ್ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನು ತೋರಿಸ್ದೆ ಅದನ್ನು ಅವರಿಗೆ ದಿನ ಮಧ್ಯಾಹ್ನದ ಹೊತ್ತು ಕೊಟ್ಟು ಕಳಿಸ್ತಾ ಇದ್ದೀನಿ. ಮೊದಲು ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬರೀ ರಾಗಿ ಅಂಬ್ಲಿನ ಕೊಟ್ಟು ಕಳಿಸ್ತಾ ಇದ್ದೆ. ಇವಾಗ ಮಿಲೆಟ್ ಪೌಡರ್ನ ಕೊಟ್ಟು ಕಳಿಸ್ತಾ ಇದ್ದೀನಿ. ಇದು ನಿಮಗೆ ನೋಡೋಕ್ಕೆ ರಾಗಿ ಗಂಜಿ ಥರ ಕಾಣಿಸಿದ್ರು ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ. ಮತ್ತು ರಾಗಿ ಗಂಜಿಗೂ ರಾಗಿ ಅಂಬ್ಲಿಗೂ ಮಿಲೆಟ್ ಪೌಡ್ರಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಇದರಲ್ಲಿ 31ಕ್ಕಿಂತ ಹೆಚ್ಚು ಪ್ರೋಟೀನ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಎಲ್ಲದೂ ಆ್ಯಡ್ ಆಗಿರುತ್ತೆ. ಎಲ್ಲದೂ ಸಮ ಪ್ರಮಾಣದಲ್ಲಿ ದೇಹಕ್ಕೆ ಅದು ಒಂದು ರಾಗಿ ಮಿಲೆಟಲ್ಲೇ ಸಿಗ್ತಾ ಇರುತ್ತೆ. ಈಗ ಆ ಮಾಲ್ಟ್ ಪೌಡರ್ನೇ ಕೊಟ್ಟು ಕಳಿಸ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಬಾಕ್ಸಿಗೆಲ್ಲ ತಿಂಡಿ ಹಾಕಿದ್ದಾದಮೇಲೆ ಅವ್ರವ್ರ ಲಂಚ್ ಬ್ಯಾಗ್ಗಳಿಗೆ ಅವ್ರವ್ರ ಬಾಕ್ಸಸ್ಗಳನ್ನ ಇಡ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ನ್ಯಾಕ್ಸು, ವಾಟರ್ ಬಾಟಲು ಮತ್ತು ತಿಂಡಿನ ಇಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ. ನಮ್ಮ ಮನೆಯವ್ರಿಗೆ ಸೇಮ್ ವಾಟರ್ ಬಾಟಲು ಮಧ್ಯಾಹ್ನಕ್ಕೆ ಊಟ. ಅವ್ರು ಬೆಳಗ್ಗೆ ತಿಂಡಿ ತಿನ್ಕೊಳ್ಳಿಲ್ಲ, ಇಷ್ಟು ಬೇಗ ತಿನ್ನೋಕ್ಕಾಗೋದಿಲ್ಲ ಅಂತ. ಸೊ ತಿಂಡಿ ಕೂಡ ಅಲ್ಲಿಗೆ ಇಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವ ಥರ ಮಾಲ್ಟನ್ನು ರೆಡಿ ಮಾಡ್ತೀನಿ, ಬಿಸ್ನೆಸ್ ಹೇಗೆ ಆಗ್ತಿದೆ, ಚೆನ್ನಾಗಿ ಆಗ್ತಿದೆಯಾ, ಆಮೇಲೆ ಈ ಬಿಸ್ನೆಸ್ನ ಮನೆಯಿಂದನೇ ಹೇಗೆ ಶುರು ಮಾಡೋದು ಅಂತ ಮುಂದೆ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.